ಮಾಡ್ಲಿಕತ್ತೀರಿ ಮಾಮಿ? ಬರವ ಸುಂದ್ರಿ ಮೀನಾಕ್ಷಿ ಬರ್ರಿ. ಏನಿಲ್ಲ ನೋಡಿ, ಸುಮ್ ಕೂತಿದ್ದೆ. ನಾಷ್ಟ ಆಯ್ತು ಈಗ, ಸುಮ್ ಕೂತಿ. ಏನು ಮಾಡಿದ್ರಿ ಮಾಮಿ ನಾಷ್ಟ? ಇವತ್ತ ಇಡ್ಲಿಗೆ ಹಾಕಿದ್ಲು ನೋಡುವ, ಇಡ್ಲಿ ಮಾಡಿದ್ಲು. ಏನು ನಾಷ್ಟ ಬಿಡ ಯವ್ವ, ದಿನ ಒಂದು ಕಾಲ ಏನು ಮಾಡ್ಬೇಕು, ನಾಷ್ಟದೊಂದು ಪಲ್ಯದೊಂದು. ಹೆಣ್ಮಕ್ಳಿಗೆ ದೊಡ್ಡ ಚಿಂತೆವ ಇದು. ಹೌದ್ರವಾ ಮಾಮಿ, ಅದ್ರಾಗ ಮುಂಜಾನೆದಗನೇ ಅಡುಗೆ ಮಾಡಿದ್ರೂ ಊಟ ಮಾಡಂಗಿಲ್ರಿ, ನಾಷ್ಟನೇ ಬೇಕಂತಾರ. ನಾಷ್ಟ ಏನು ಮಾಡ್ಬೇಕ್ರಿ? ದಿನ ಅವಲಕ್ಕಿ ಉಪ್ಪಿಟ್ಟು ಇಂಥವು ಮಾಡ್ಬೇಕಲ್ರಿ. ಮಾಡಿದ್ರೆ ದಿನ ಅದೇ ನಾಷ್ಟನೂ ಅಂತಾರೆ. ಆ ಕಡೆ ಬೆಂಗ್ಳೂರು ಕಡೆ ಹಂಗಿಲ್ಲ ನೋಡ್ರಿ ಮಾಮಿ, ದಿನ ದೋಸೆ ಇಡ್ಲಿ ರೀ. ಅವ್ರು ಹೆಂಗೆ ತಿಂತಾರೆ? ನೀವು ನಮ್ಮ ಮನ್ಯಾಗ ಒಂದಿನ ಮಾಡಿದೀವಿ ಅಂದ್ರೆ ಪಿತ್ತಾತದ ಪಿತ್ತಾತದ ಅಂತ ನಿಂದಿರ್ತಾರೆ. ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಸುಂದ್ರಿ, ದೋಸೆ ಮಾಡಿದ್ರೆ ಮುಂಜಾನೆನೂ ಅದೇ, ಮಧ್ಯಾಹ್ನನೂ ಅದೇ, ಸಂಜೆಗೂ ಅದೇ ಮಾಡ್ತೀವ. ಹಂಗಾಗಿ ಅವ್ರಿಗೆ ಹೇಸಿಗೆಟ್ಟಂಗೆ ಆಗ್ತದೆ ಗಂಡಸರಿಗೆ. ಅವ್ರಿಗೆ ಆ ಕಡೆ ಬೆಂಗ್ಳೂರು ಕಡೆ ಹಂಗೆ ಮಾಡಂಗಿಲ್ಲ. ಮುಂಜಾನೆದಗನೇ ನಾಷ್ಟ ಅಂದ್ರೆ ನಾಷ್ಟ, ಎರಡೆರಡು ಇಡ್ಲಿ ಅಥವಾ ಎರಡೆರಡು ದೋಸೆ ಹಿಂಗೆ ತಿಂದ್ಬಿಡ್ತಾರೆ. ಮತ್ತು ಮಧ್ಯಾಹ್ನ ಅನ್ನ ಸಾರು ತಿಂತಾರೆ. ಹಿಂಗಾಗಿ ಅವ್ರಿಗೆ ದಿನ ದೋಸೆ ಇಡ್ಲಿ ಬೇಸರ ಆಗಂಗಿಲ್ಲ. ಮತ್ತು ನಾವು ಹಾಕೋದು 8 ದಿನಕ್ಕೊಮ್ಮೆ ಹಾಕಿರ್ತೀವಿ ರೀ. ಹಂಗೆ ತಿಂದ್ರೇ ತಿಂದಂಗೆ ಆಗ್ತದೆ ರೀ ನಮಗೆ ದೋಸೆ. ಅಂದಂಗೆ ಏನೇನಾಯ್ತವ ಮೀನಾಕ್ಷಿ? ಮತ್ತು ನಿಮ್ಮ ಮಗಳದ್ದು ಏನರ ಸುದ್ದಿ? ಏನರ ಅಂದ್ರನು ಬೇಗ್ರು? ಹ್ಞೂ ರೀ ಮಾಮಿ, ಮೊನ್ನೆ ಮತ್ತೆ ತಕರಾರು ತೆಗೆದ್ಲು ರೀ ಆ ಹುಡುಗನ ಅವ್ವ. ನಾ ಒಟ್ಟು ಯಾರು ಏನಾರ ಬಂದು ಹಚ್ಚಿ ಕಳ್ಸ್ಯಾರೋ ಏನು ರೀ ಗೊತ್ತಿಲ್ಲ. ನಾ ಒಟ್ಟು ನಿಮ್ಮ ಮಗಳನ್ನ ಸೊಸೆಯಾಗಿ ಮಾಡ್ಕೊಳಂಗಿಲ್ಲ ರೀ ನಾನು. ಮೀನಾಕ್ಷಿ ಅವರ ತಪ್ಪು ತಿಳ್ಕೊಬೇಡ್ರಿ, ನಿಮ್ಗೆ ಒಂದಿಷ್ಟು ರೊಕ್ಕ ಕೊಡ್ತೀನಿ ರೀ, ಊರು ಬಿಟ್ಟು ಹೋಗ್ರಿ ಅಂತೇಳಿ ಫೋನ್ ಹಚ್ಚಾಳ್ರಿ ನನಗೆ. ಏನು ಮಾಡ್ಬೇಕ್ರಿ ಮಾಮಿ ನಾನು ಅವಾಗ? ಅಯ್ಯೋ ಅಯ್ಯೋ, ಹ್ಞೂ ಮತ್ತೇನು ಮಾಡಿರಿ? ಏನು ಮಾಡಲಿರಿ ಮಾಮಿ, ನನಗೇನು ಸುಧಾರಿಸ್ಲಿಲ್ಲ ರೀ. ನಮ್ಮ ಮನೆಯವ್ರಿಗೂ ಹೇಳಿಲ್ಲ ರೀ ಹಿಂಗೆ ಹಚ್ಚಾರ ಅಂತೇಳಿ. ಸೀದಾ ಸುಂದ್ರಿ ಬಲ್ಲಿ ಹೋಗ್ತೆ ರೀ ನಾನು. ಸುಂದ್ರಿ ಬಲ್ಲಿ ಹೋಗಿ ಹಿಂಗೆ ಆಗ್ಯದವ ಸುಂದ್ರಿ, ಏನು ಮಾಡಲಿ ಅಂತಂದೆ. ಮತ್ತು ಸುಂದ್ರಿ ಶಿನಣ್ಣನ ಮನೆಗೆ ಹೋಗಿ ಶಿನಣ್ಣನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಏನೇನು ಹೇಳಿ ಬಂದ್ಲು ಏನು ರೀ. ಒಪ್ಕೊಂಡ್ರಿ ಮತ್ತು ಆಮೇಲೆ ಈಗ ಏನು ಅಂದಿಲ್ಲ ರೀ ಮಾಮಿ ಮತ್ತು ಫೋನ್ ಹಚ್ಚಿ. ನೋಡು ಇಷ್ಟೆಲ್ಲ ಆಗ್ಯದ, ನನಗೇನು ಗೊತ್ತಿಲ್ಲ ನೋಡು. ಯಾರು ಒಂದು ಮಾತು ಅಂದಿಲ್ಲಲ್ಲ ನನ್ನ ಮುಂದೆ, ಯಾಕ? ನಾ ಎಲ್ಲಿ ಮತ್ತೆ ಭೇಟಿನೇ ಆಗಿಲ್ಲ ರೀ ಮಾಮಿ ನಿಮಗೆ. ಅವತ್ತೆಲ್ಲಿ ಭಜನೆಗೆ ಹೋದ ಭೇಟಿ ಆಗಿದ್ದೀವಿ ರೀ ಅಷ್ಟೇ, ಅಲ್ಲೆಲ್ಲಿ ಮಾತಾಡೋದು ಅಂತೇಳಿ ಸುಮ್ಮತ್ತೆ ರೀ. ಅದಕ್ಕೆ ಈಗ ಹೇಳಿದ್ರೆ ಆಯ್ತಂತಾನೆ ಬಂದೀವ್ರಿ ಇಬ್ಬರು ಕೂಡಿ. ಏನೇನಾಯ್ತು ವಾಸುಂದ್ರಿ ಅಲ್ಲಿ ಹೋದಾಗ? ಮತ್ತೇನ್ರಿ ಆಕಿ ತಂದ ತಾ ಮಾತಾಡ್ಲಿಕ್ಕತ್ತಿಲ್ರಿ. ನಾವು ಶ್ರೀಮಂತರಿದ್ದೀವಿ, ಅವ್ರು ಬಡವ್ರು ಇದ್ದಾರ, ಅಂಥವ್ರನ್ನ ಹೆಂಗೆ ತೊಗೊಳಮು, ನಮ್ಮ ಮನೆಗೆ ಒಗ್ಗಂಗ್ಲ ಹಿಂಗೆ ಅಂದ್ಲು. ಹಚ್ಚಿ ಜಾಡ್ಸಿಬಿಟ್ಟೆ ನೋಡ್ರಿ ನಾನು. ಶೀನಣ್ಣನೂ ಬೈದಾರಿ, ನಾನು ಬೈದೆ. ಹಂಗಾಗಿ ಆಯ್ತು ಹೇಳ್ರಿ ಒಪ್ಕೋತೀನಿ ಅಂತ ಹೇಳಿದ್ಲು ರೀ. ಆಮೇಲೆ ಸರಳ ಆದ್ಲು. ನೋಡು ಸುಂದ್ರಿ ಒಂದೊಂದ್ಸಲ ಇಂಥ ಕೆಲಸ ಮಾಡ್ತಾಳ. ಆದ್ರೆ ನಿನ್ನ ಸುಳಿನೇ ಸುಮಾರು ಅದವ ಸುಂದ್ರಿ ಒಂದ್ಸಲ. ಹೌದ್ರಿ ಮಾಮಿ, ಏನಂದ್ರಲ್ಲ ಅದು ಕರೆಯದ ನೋಡ್ರಿ. ಮತ್ತು ಯಾವಾಗಲೂ ಒಂದೇ ರೀತಿ ಇದ್ರಿ ಹಂಗ್ರಿ ಮಾಮಿ, ಅದನ್ನು ನೋಡ್ಲಿಕ್ಕೆ ಬೇಸರ ಆಗ್ತದೆ ರೀ ಮಂದಿಗೆ. ಒಮ್ಮೆ ಹೆಂಗಿರ್ಬೇಕು ರೀ, ಒಮ್ಮೆ ಹಿಂಗಿರ್ಬೇಕು ಅಂದ್ರೆ ಎರಡೂ ಥರ ಕ್ಯಾರೆಕ್ಟರ್ ತೋರಿಸ್ಬೇಕ್ರಿ ನಂದು. ಹೌದವ, ನೀ ಅಂದಿದ್ದ ಕರೆ. ಅಂದಾಗ ಮಾಮಿ ರೀ, ಏನಾಯ್ತು ರೀ ನಿಮ್ಮ ಅಕ್ಕನ ಮಗಳದು? ಏನು ಸುದ್ದಿನೇ ಗೊತ್ತಾಗಲಿಲ್ಲ. ಹೋದ್ಲ ಏನ್ರಿ ಗಂಡನ ಮನೆಗೆ? ಇಲ್ಲ ಹೋಗಿಲ್ಲಿನ. ಬಾ ಬಾ ಅಂದಿದ್ನಲ್ಲ, ನೀನು ಸಂಜೆ ಮುಂದೆ ಬಂದಾಳ, ಇಲ್ಲೇ ಮನೆಯಾಗಿದ್ದಾಳ, ಇಲ್ಲೇ ಒಳಗೆ ಬಂದಾಳ್ರಿ. ಏನಾರ ಅಂತಾಳ್ರಿ ಮಮ್ಮಿ, ನೀವು ಕೇಳಿದ್ರಿ ಏನು? ನಾ ಏನು ಕೇಳಿಕ್ ಹೋಗಿಲ್ವ. ಮತ ಬಂದಗನೆ ಅದೇ ಸುದ್ದಿ ಎತ್ತಿದ್ರ ಮತ್ತು ಆಕೆಗೂ ಮನಸ್ಸಿಗೆ ನೋವು ಆಗ್ಬಾರ್ದಲ್ಲ ಅಂತೇಳಿ ಏನೂ ಕೇಳಿಕ್ ಹೋಗಿಲ್ಲ. ನೋಡಮ್ಮು ಈಗ ಕೂತು ಮಾತಾಡ್ಬೇಕಂತ ಮಾಡೀನಿ. ಹೆಣ್ಮಕ್ಳು ಗಂಡನ ಮನ್ಯಾಗ ಚಂದ ಇದ್ರೆ ಚಂದ ನೋಡ್ರಿ ಮಾಮಿ, ಇಲ್ಲಂದ್ರೆ ಭಾಳ ತ್ರಾಸ್ರವ ಎಲ್ಲರಿಗೆ. ಹೌದು ಮೀನಾಕ್ಷಿ, ಅದೊಂದು ಭಾಳ ಇದು ನೋಡು. ನೋಡ್ರಿ ಮಮ್ಮಿ, ನೀವು ಈಗ ಕೂತು ಮಾತಾಡ್ರಿ. ಮಾಮಾರು ನೀವು ಸ್ವಲ್ಪ ತಿಳಿಸಿ ಹೇಳ್ರಿ. ಪ್ರಿಯಾನ್ ಕೈಲಿನೂ ಏನರ ಒಂದು ಸ್ವಲ್ಪ ಮನಸ್ಸು ಕರಗಂಥದ್ದು ಹೊಲಸು ಅಂಥದ್ದು ಏನರ ತಿಳಿಸಿ ಹೇಳಂತ ಹೇಳ್ರಿ ಆಕೆಗೂ. ಅಂದ್ರೆ ಗಂಡನ ಜೊತೆ ಹೋಗ್ಬೇಕು ನಾನು ಅನಿಸ್ಬೇಕು ನೋಡೋಕಿಗೆ, ಹಂಗೆ ಹೇಳಂತೇಳ್ರಿ. ನೋಡ್ರಿ ಮಮ್ಮಿ, ಅಷ್ಟು ಮಿಕ್ಕಿ ಮಾತಾಡಂದ್ರೆ ನಾನು ನಾಳೆ ಮಾತಾಡ್ತೀನಿ ರೀ ಆಕಿನ ಜೊತೆ. ಇವ ಬೇಡ ತಾಯಿ, ನಿನಗೆ ಹೇಳಿಕೆ ಅಂಜಿಕೆ ಬರ್ತದ ಕಡೆ. ಮತ್ತು ಅದೊಂದಿಷ್ಟು ಏನರ ಮಾಡಿಟ್ಟೆ ಅಂದ್ರೆ ಏನು ಮಾಡಲಿ? ನೋಡ್ತೀನಿ, ನಾನು ಮಾತಾಡ್ತೀನಿ ಸುಂದ್ರಿ. ಹಂಗೇನ್ರ ಇದ್ರೆ ಹೇಳ್ತೀನಿ ಹೇಳಿ ನಾನು. ಯಾಕ್ರಿ ಮಾಮಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರಿಲ್ರಿ? ಮತ್ತಿಗೆ ಏನರ ಮಾಡ್ತಾಳಣ ಅಂತೇಳಿ ಹಂಗೆಲ್ಲ ಅನ್ಕೋಬೇಡ್ರಿ ಮಾಮಿ. ಸುಮ್ಮ ಯಾವಾಗಾರ ಒಮ್ಮೆ ಹಂಗೆ ಮಾಡಿರ್ತೀನಿ ರೀ ನಾನು. ಯಾವಾಗಲೂ ಅಂತ ಕೆಲಸ ಮಾಡಂಗಿಲ್ಲ ರೀ. ನಾ ಯಾವತ್ತು ಒಳ್ಳೆ ಕೆಲಸನೇ ಮಾಡ್ತೀನಿ ರೀ ಮಾಮಿ. ಹೌದು ಬಿಡು, ಯಾವಾಗಲೂ ಒಳ್ಳೆ ಕೆಲಸನೇ ಮಾಡಿರ್ತೀನಿ ನೀನು. ಆದರೆ ಯಾವಾಗಾರ ಒಮ್ಮೆ ಮಾಡ್ತೀನಿ ಅಂತೀಯಲ್ಲ, ಅದೇ ಭಾಳ ಡೇಂಜರ್ ಮಾಡಿಬಿಡ್ತೀವ ನೀನು. ಹಿಂಗೆ ರೀ ಮಾಮಿ, ಒಂದೊಂದ್ಸಲ ಯಾವಾಗಾರ ಟೈಮ್ ಪಾಸ್ ಆಗಂಗಿಲ್ಲಲ್ರಿ, ಇಂಥವು ಏನ್ರಿ ಕೆಲಸ ಮಾಡ್ಬೇಕು ಅನ್ನಿಸ್ತದ್ರಿ ನನಗೆ ಅವಾಗ. ಅದಕ್ಕೆ ಅವಾಗ ಮಾಡಿರ್ತೀನಿ ರೀ ಅಷ್ಟೇ. ಸುಮ್ಮನೆ ಹೇಳಿಕ್ ನಾ ಚಿವರಂಗಿಲ್ಲ ನಿನಗೆ. ಇದ್ದಂಗೆ ಹೇಳ್ತೀನಿ ನಾನು, ಯಾವುದೂ ಮುಚ್ಚಿಟ್ಕೊಳಂಗಿಲ್ಲ ನಾನು. ಹಂಗಿದ್ದೀನಿ ಅಂತ ಹೇಳ್ತೀನಿಲ್ಲ ನಾನೇ. ಮತ್ತು ಆಯ್ತಾಯ್ತು, ನೀ ಬಾರಿ ಬಿಡು. ಮಾಮಿ ಹೋಗಿ ಬರ್ತೀವಿ ರೀ ನಾವಿನ್ನ. ಈ ಕೂಡ ಹೋಗಂತ್ರಿ, ಚಹಾ ಕುಡ್ದು ಹೋಗಂತ್ರಿ ಒಂದು ಸ್ವಲ್ಪ. ಬ್ಯಾಡ್ರಿ, ಚಾಗಿ ಏನು ಬ್ಯಾಡ್ರಿ ಮಾಮಿ. ಈ ಥಂಡಿ ಸಂಬಂಧ ಸಂತನ ಚಹಾ ಕುಡಿದಾಗ್ಯದ್ರವ. ಹೌದು ವಯವ, ವಿಪರೀತ ತಂಡಿ ಬಿಡು. ಹೋಗಿ ಬರ್ತೀವಿ ರೀ ಮಮ್ಮಿ. ಹೋಗ್ತೀರಾ? ಆಯ್ತವ, ಹೋಗ್ಬರ್ರಿ. ಪ್ರಿಯಾ, ಸಾಕ್ಷಿ, ಏನು ಮಾಡ್ಲಿಕತ್ತೀರಿ? ಬರ್ರಿ ಸ್ವಲ್ಪ ಹೊತ್ತು ಕೂಡ್ ಬರ್ರಿ, ಆಮೇಲೆ ಮಾಡಕಂತ್ರಿ ಕೆಲಸ. ಹಾಂ ರೀ ಅತ್ತೆ, ಬರ್ರಿ ಆಮೇಲೆ ಮಾಡಕಂತ್ರಿ ಕೆಲಸ. ಕೂಡ್ ಬರ್ರಿ ಸ್ವಲ್ಪ ಹೊತ್ತು. ಮಲ್ಕೊಂಡು ನೋಡುಗ? ಹಾಂ ಮಲಗಿದಾನತ್ತೆ ಇವಾಗ. ಈಗ ಹುಡುಗ ಮಲಗಿದ್ದ, ಅಡುಗೆ ಒಂದು ಮಾಡಿ ಮುಗಿಸ್ಬಿಡ್ತಿದ್ವಲ್ಲ ಮೌಸಿ. ಮಾಡಕಂತ್ರಿ ಹೇಳ ಇವ, ಕೆಲಸ ಇಲ್ವತ್ತದ. ನಾ ಎದ್ನಂದ್ರೆ ಎತ್ಕೊಂಡು ಕೂಡ್ತೀನಿ ತಗೋ. ನೀವೀಗ ತಿಂದಿರಿ ಇದು ಅನಿಸ್ತದ. ಸ್ವಲ್ಪ ಹೊತ್ತು ಕೂತು ಆಮೇಲೆ ಮಾಡಕಂತ್ರಿ ಕೆಲಸ.
ಏನಂತೀವ ಸಾಕ್ಷಿ, ನಿನ್ನೆ ಹೊಸ ಜಾಗ ನಿದ್ದೆ ಆಯ್ತು ಇಲ್ವಾ ರಾತ್ರಿ? ಹಾಂ ಹಂಗೇನಿಲ್ಲ ಮೋಶಿ, ನಿದ್ದೆ ಆಯ್ತು. ಅಲ್ಲ ಸಾಕ್ಷಿ, ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಏನವ್ವ, ಏನು ಸಮಸ್ಯೆ ಆಗ್ಯದ ನಿಮ್ಮ ಗಂಡನ ಮನ್ಯಾಗ? ಏನದ ಅಂತಾರೆ ಹೇಳೋರು? ಏನು ಮೌಶಿ ಏನಂತ ಹೇಳಿ, ಒಟ್ಟ ನನಗೆ ಫ್ರೀಡಮ್ ಅನ್ನೋದೇ ಇಲ್ಲ ನೋಡಲ್ಲಿ. ಒಟ್ಟ ದೊಡ್ಡ ಮನೆ ಶ್ರೀಮಂತರು ಇದ್ದಾರ ಕರೆ, ಆದ್ರೆ ನನಗೂ ಒಂದು ಸ್ವಲ್ಪ ಫ್ರೀಡಮ್ ಅನ್ನೋದು ಬೇಕಲ್ಲ. ಏನೇನು ಇಲ್ವಾ, ಬರೀ ಸಂತೆನ ರೂಮ್ನಾಗ ಇರಬೇಕು, ಎಲ್ಲಿ ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ. ಹಂಗಾಗಿ ನನಗಂತೂ ಮೈಕನಂಗಾಗ್ಯದವ ಮೋಶಿ. ಅಲ್ಲ ದೊಡ್ಡ ಮನೆತನ ಅದಲ್ಲ ಅವ್ರದ್ದು, ಎಲ್ಲಿ ಹೊರಗೆ ಕಳ್ಸಿರಂಗಿಲ್ಲ ಹೆಣ್ಮಕ್ಳನ್ನ, ಅದಕ್ಕೆ ಕೂಡಂತಾರ ಬಿಡು ಮನ್ಯಾಗ. ಹಂಗೇನಿದು ಇಲ್ಲ. ಆದ್ರೆ ನಿಮ್ಮ ಮನೆಯವ್ರ ಕರ್ಕೊಂಡು ಹೋಗ್ತಾರ ಇಲ್ಲ ಎಲ್ಲ ಕಡೆ ಎಲ್ಲಾರ? ಎಲ್ಲಿದು ಮೋಶಿ, ಏನೇನೇನೇನು ಇಲ್ಲ ನೋಡು. ಬರೀ ನನ್ನ ಕೆಲಸ ಅದ ಅಂತಿಕೊಂಡು ಸಂತೆನ ಹೊರಗೆ ಹೋಗ್ತಾರ, ಬಂದ ತಕ್ಷಣ ಅದನ್ನು ಫೋನ್ ಇಟ್ಕೊಂಡು ಕೂತ್ ಬಿಡ್ತಾರ. ನನ್ನ ಜೊತೆ ಮಾತಾಡೋರು ಅನ್ನೋದೇ ಇಲ್ಲ ಆ ಮನ್ಯಾಗ. ದುಡ್ಡು ಬಿಟ್ರೆ ಏನೇನೇನೇನು ಇಲ್ಲ ನೋಡುವ ಅವ್ರ ಮನ್ಯಾಗ. ಹೌದಾ, ನಿಮ್ಮ ಅತ್ತಿ ಮಾವ ಅವ್ರ ಮಾತಾಡ್ತಾರ ಇಲ್ಲ? ಮಾತಾಡ್ತಾರೆ ಬಿಡು. ಅವರು ಹೆಂಗಾತದ ಮೌಶಿ, ನಾಷ್ಟ ಕೂತಾಗ ಅಷ್ಟು ಮಾತಾಡ್ತೀವಿ ನೋಡ್ರಿ. ನಿನ್ನ ಟೇಬಲ್ ಮೇಲೆ ಕೂಡೋದು, ಊಟ ನಾಷ್ಟ ಅಷ್ಟು ಮಾಡೋದು, ಮತ್ತು ಅವ್ರವ್ರ ರೂಮಿಗೆ ಅವ್ರು ಹೋಗ್ಬಿಡೋದು. ಅವ್ರ ರೂಮ್ನಾಗೂ ಟಿ ವಿ ಇರ್ತದೆ, ಅಲ್ಲೇ ನೋಡ್ಕೊತ ಕೂತ್ ಬಿಡ್ತಾರೆ ಅವರು. ನಮ್ಮ ರೂಮ್ನಾಗ ಕೊಡೋದು. ಹೀಗಾಗಿ ಏನೂ ಇಲ್ಲವ ಅವ್ರ ಮನ್ಯಾಗ. ನನಗರೆ ಇಷ್ಟನೇ ಆಗಂಗಿಲ್ಲ ನೋಡು. ನಾವಿಲ್ಲಿ ಹೆಂಗಿದ್ವಿ ಹೇಳ ಮೌಶಿ, ಮನೆ ದೊಡ್ಡದಿದ್ರು ನಾವು ಎಲ್ಲರೂ ಕೂಡೋದು, ಆಡೋದು, ನಗೋದು ಎಲ್ಲ ಮಾಡ್ತಿದ್ವಿಲ್ಲ. ಅವ್ರ ಮನ್ಯಾಗ ಅಂತದ್ದು ಏನೂ ಕಂಡೇ ಇಲ್ಲ ನೋಡ. ಮದುವೆಗೆ ಹೋಗಿಂದನೇ ನಗುವುದು ಆಡೋದು ಅನ್ನೋದು ಗೊತ್ತೇ ಇಲ್ಲ ಅಲ್ಲಿ ಒಟ್ಟು. ಹೌದಾ, ಹಿಂಗೆ ಮಾಡ್ತಾರ ಶ್ರೀಮಂತರ ಮನ್ಯಾಗ, ಹಿಂಗೆ ಇರ್ತದ ಅಂತೇಳಿ ಟಿವಿಯಾಗ ಅಷ್ಟೇ ಕೇಳಿದ್ದೆ, ನೋಡಿದ್ನಿವ. ಇದೇನಂತ ನಿಮ್ಮ ಮನ್ಯಾಗ ಹಿಂಗೆ ಅದ ಏನಂದ್ರೆ? ಇದ್ರಿ ಇರಲಿ ಮೌಶಿ, ಏನಾಗ್ತದೆ, ನನ್ನ ಕೈಯಾಗರ ರೊಕ್ಕ ಕೊಟ್ಟು ಎಲ್ಲಾರ ಹೋಗು, ನೀ ಏನಾರ ಫ್ರೆಂಡ್ಸ್ ಜೊತೆ ಹೋಗು, ನಂಗೆ ಟೈಮ್ ಇಲ್ಲ ಅಂತೇಳಿ ಇವ್ರು ಅಂದ್ರಂದ್ರೆ ಅದನ್ನಾರ ಮಾಡ್ತೀನಿ ಅಂತಿಲ್ಲ. ಅದಕ್ಕೂ ಇಲ್ಲವಾ, ಏನರ ಕೇಳಿದ್ರೆ ಸಾಕು, ದುಡ್ಡು ಬೇಕಾ, ಯಾಕೆ ಬೇಕು, ಏನು ಮಾಡಬೇಕಾಗಿತ್ತು, ನೀನು ಎಲ್ಲಿ ಹೋಗ್ಬೇಕಾಗಿತ್ತು, ಏನು ಬೇಕು ಹೇಳಿ ನಾ ತಂದು ಕೊಡ್ತೀನಿ ಅಂತಾರೆ. ಹಂಗಾದಾಗ ಹೆಂಗಾಗ್ತದೆ ಹೇಳು? ನಮಗೆ ಸಪ್ರೇಟಾಗಿ ನಮಗೂ ಒಂದು ಸ್ವಲ್ಪ, ನಮ್ಮ ಹತ್ರ ಯಾವಾಗಲೂ ನಾನು ದುಡ್ಡು ಇಟ್ಕೊಂಡಿರೋಕ್ಕಿವ. ನನಗೆ ಅವ್ರ ಕೈಲಿ ಸಂತಾನೆ ಕೇಳೋದಕ್ಕೆ, ಅವ್ರು ಹಿಂಗೆ ಕ್ವಶನ್ ಕೇಳೋದಕ್ಕೆ, ಹಿಂಗಾದಾಗ ಹೆಂಗೆ ಮಾಡ್ಬೇಕು ಹೇಳು? ಈ ದಾಳಿ ಬಿಡಿಲಿ ಅಲ್ಲ, ಅಷ್ಟು ರೊಕ್ಕ ಇರ್ತಾವ ಮತ್ತು ನಿನ್ನ ಕೊಡಂಗಿಲ್ಲ ಏನು? ಇಲ್ಲಿ ನೋಡು ಮೌಶಿ, ಅವ್ರಿಗೆ ಏನು ತಲೆಯಾಗ ಓಡ್ತದಾನೆ ಯಾರಿಗೆ ಗೊತ್ತು? ಏನು ಕೊಡಬಾರ್ದಂತಾನೆ ಅದೋ ಏನು, ನಾನೇ ಎಲ್ಲ ತಂದು ಕೊಡ್ತೀನಿ ಲೇಕಿಗೆ ಎದಕ್ಕೆ ಬೇಕು ಅನ್ನಂಗೆ ಆಗ್ತದೋ ಏನೋ ಗೊತ್ತಿಲ್ಲ. ರೊಕ್ಕ ಕೊಡ್ರಿ ಅಂದ್ರೆ ಸಾಕು, ಏನು ಬೇಕು ಹೇಳಿ ನಾ ತರ್ತೀನಿ ಬರೋ ಮುಂದಾಗ ಅಂದ್ಬಿಡ್ತಾರೆ. ಅದಕ್ಕೆ ನನಗೆ ತಲೆ ಕಾಕಾಗಿನೇ ಸಂತಾನ ಅವ್ರ ಬಲ್ಲಿ ಯಾಕೆ ರೊಕ್ಕ ಕೇಳಬೇಕು ಅಂತೇಳಿ ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂದೆ ನೋಡುವ. ಅವರಿಗೆ ಅದು ಒಟ್ಟ ಸಹಿಸ್ಕೊಳ್ಳೋದಾಗಲಿಲ್ಲ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ನೀ ಹೆಂಗಂದು ನಮ್ಮ ಮನೆಗೆ ಆ ಥರ ಎಲ್ಲ ನಡೆಯಂಗಿಲ್ಲ ಅಂತೇಳಿ ಇದೊಂದು ಜಗಳ ಮಾಡ್ಲಿಕ್ಕೆ ಬಿಟ್ರು. ನನಗೆ ಬೇಡ ಬೇಡ ಅಂತೇಳಿ ಕಿತ್ಕೊಂಬಂದಿ ನೋಡು. ಹಿಂಗಾಗ್ಯದನ? ಅಲ್ಲ ನೀ ಬಂದಿಂದ ನಿಮ್ಮ ಮನೆಯವ್ರು ಫೋನ್ ಮಾಡ್ಯಾರನು, ಬಾ ಹಿಂಗ್ಯಾಕೆ ಮಾಡ್ತೀಯ ಹಂಗೆ ಹಿಂಗೆ ಅಂತ? ಒಂದೆರಡು ಸಲ ಮಾಡಿದ್ರು ಬಿಡು, ಬರ್ತೀನಿ ಕರೀಲಿಕ್ಕೆ ರೆಡಿಯಾಗಿರು ಅಂತೇಳಿ. ಮತ್ತು ನಾ ಹಂಗೆ ಅಂದೆ, ನಾ ಅಲ್ಲಿ ಬಂದಿಂದ ಜಾಬ್ ಮಾಡ್ತೀನಿ ಕಳಿಸ್ತಿರಿಲ್ಲ ಅಂತಂದೆ. ಆ ವಿಷಯ ಮಾತ್ರ ಎತ್ತಬೇಡ ಅಂತಾರೆ. ಅವ್ರ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದೇ ಅವ್ರಿಗೆ ವೇದವಾಕ್ಯ. ಅಲ್ಲ ಮಕ್ಕಳು ಮತ್ತು ತಂದೆ ತಾಯಿ ಮಾತು ಕೇಳ್ಬೇಕು ಬಿಡು, ಇಲ್ಲ ಅಂತ ಹೇಳಂಗಿಲ್ಲ. ಅಂದರೆ ಒಂದು ಸ್ವಲ್ಪ ಹೆಂಡತಿ ಮಾತನ್ನು ಇದು ಮಾಡ್ಬೇಕಾಗ್ತದೆ. ನೀನೇ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗಿಬಿಡವ ಅಂತ ನಾ ಅಂತೀನಿ. ಕೆಲ್ಸಕ್ಕೆ ಹೋಗೋದನ್ನೇ ಬಿಟ್ಬಿಡು. ನಿಮ್ಮ ಅಪ್ಪ ಅಮ್ಮನ ಕೈಲಿ ಹಾಕ್ಸ್ಕೋ ರೊಕ್ಕ, ಆದ್ರೆ ಒಂದು ಸ್ವಲ್ಪ ದಿನ ಹೆಂಗಾರ ಮಾಡಿ ಹೊಂದ್ಕೊಂಡು ಹೋಗೋದು ಚಲೋ ಅಂತ ನನಗೆ ಅನಿಸ್ತದೆ ನೋಡುವ. ಅಲ್ಲ ಮೌಶಿ, ರೊಕ್ಕ ಕೊಡೋದು ಬೇಡ ಆದರೆ ಅವರು ಅಪ್ಪ ಅಮ್ಮನ ಕೈಲಿ ಹಾಕ್ಸ್ಕೊಂಡಿನಂತಿಕೋ, ಹೊರಗನೆ ಹೋಗೋದಿಲ್ಲ ಅಂದ್ರೆ ರೊಕ್ಕ ತೊಗೊಂಡು ಏನು ಮಾಡಲಿ, ಅಕೌಂಟ್ನಾಗ ಇಟ್ಕೊಂಡು ನಾನು ಖರ್ಚು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ನಮಗೂ ಏನಾರು ತಿನ್ಬೇಕು ಅನಿಸ್ತಿರ್ತದೆ. ಹೊರಗೆ ಹೋಗ್ತೀನಿ ಅಂತೀನಲ್ಲ, ಒಟ್ಟೊಟ್ಟೆ ಅದಕ್ಕೆ ಅವಕಾಶನೇ ಇಲ್ಲ ಅವ್ರ ಮನ್ಯಾಗ. ಹಿಂಗಾದ್ರೆ ಸಮಸ್ಯೆ ನೋಡುವ. ಮತ್ತು ಏನು ಮಾಡ್ಬೇಕಂದು ಈಗ ಮುಂದೆ ಅದೇ ಏನು ಮಾಡ್ಬೇಕಂತಾನೆ ಗೊತ್ತಾಗವಲ್ಲ ನೋಡು ಮೌಶಿ ನನಗೆ. ನೋಡು ಸಾಕ್ಷಿ, ಅವ್ರ ಫ್ಯಾಮ್ಲಿಲಿ ಅದೇ ಥರ ಬೆಳೆದಿರ್ತಾರಲ್ವಾ, ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅವರು. ನೀನು ಈ ಥರ ಎಲ್ಲ ಫ್ಯಾಮ್ಲಿಲಿ ಬೆಳೆದು ಹೋಗಿರ್ತೀಯಲ್ವಾ, ನಿನಗೆ ಆ ಥರ ಇರಬೇಕು ಅಂತ ನಿಂಗೆ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮಿಬ್ಬರಲ್ಲೂ ಅಡ್ಜಸ್ಟ್ಮೆಂಟ್ ಕಡಿಮೆ ಆಗಿದೆ. ಏನು ಮಾಡು ಗೊತ್ತಾ, ನೀನು ನಿಮ್ಮ ಮನೆಯವ್ರಿಗೆ ಸ್ವಲ್ಪ ತಿಳಿಸಿ ಹೇಳು, ಈ ಥರ ನಾನು ಹಿಂಗೆ ಬೆಳೆದು ಬಂದಿದ್ದೀನಿ, ಹೊರ್ಗಡೆ ಹೋಗೋಣ, ಸ್ವಲ್ಪ ನಂಗೆ ಟೈಮ್ ಕೊಡಿ ಅಂತ ಕೇಳು. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಅಯ್ಯೋ ವೈನಿ, ಎಲ್ಲ ರೀತಿ ತಿಳಿಸಿ ಹೇಳಿನ್ರಿ ಅವರಿಗೆ, ನಂಗೆ ಟೈಮ್ ಕೊಡ್ರಿ, ನಿಮ್ಮ ರೊಕ್ಕ ಬೇಡ, ನಂಗೆ ಟೈಮ್ ಕೊಡ್ರಿ ಅಂತೇಳಿ. ಅವ್ರು ಕೇಳೋದೇ ಇಲ್ಲ ವೈನಿ ಒಟ್ಟ. ನಾನು ಫೋನ್ ಮಾಡಿ ನಿಮ್ಮ ಮನೆಯವ್ರನ್ನ ಕರೆಸ್ಲಾ, ಇಲ್ಲಿ ಕರೆಸ್ಬಿಟ್ಟು ಇಬ್ಬರು ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಈ ಥರ ಬಂದು ಕೂತ್ಕೊಂಡ್ರೆ ರೆಸ್ಪೆಕ್ಟ್ ಇರಲ್ಲ ಸಾಕ್ಷಿ. ನಾನು ನಮ್ಮನೆಗೆ ಬಂದಿದ್ದಕ್ಕೆ ಹೇಳ್ತಾಳೆ ಅಂತ ಅನ್ಕೋಬೇಡ. ಆದರೆ ಏನು ಗೊತ್ತಾ, ಹೆಣ್ಣಿಗೆ ಗಂಡನ ಮನೆಯೇ ಶ್ರೇಷ್ಠ ಅಂತ ಹೇಳ್ತಾರೆ. ನಾನೇ ನೋಡು ಅಷ್ಟೊಂದು ಓದಿದ್ದೀನಲ್ವಾ, ಇಲ್ಲಿ ಬಂದು ಅಡ್ಜಸ್ಟ್ ಆಗಿಲ್ವಾ? ಹಾಗಂತ ನನಗೇನು ಪ್ರಾಬ್ಲಮ್ ಇದೆ ಅಂತ ಅಲ್ಲ, ಆದರೂ ನನಗಿದು ಇಷ್ಟ ಅಂತಿಕೊಂಡು ಜಾಬ್ ಬಿಟ್ಟಿದ್ದೀನಲ್ವ ನಾನು. ಇವಾಗ ನಿನಗೂ ಪಾಪು ಆದಮೇಲೆ ಎಲ್ಲ ಸರಿ ಹೋಗುತ್ತೆ.
ಸುಮ್ಮನೆ ಇಷ್ಟಿಷ್ಟಕ್ಕೆ ಈ ಥರ ಜಗಳ ತಕ್ಕೊಂಡು ಬರೋದು ಸರಿ ಇರಲ್ಲ. ಅಲ್ಲ ವೈನಿ, ನೀವು ಇಷ್ಟಪಟ್ಟು ಈ ಲೈಫ್ನ ಎಂಜಾಯ್ ಮಾಡ್ಲಿಕತ್ತೀರಿ, ಆದ್ರೆ ನಂಗೆ ನಿಮ್ಗೆ ಹೆಂಗೆ ಹೇಳಿ ನಂಗೆ ಅರ್ಥನೇ ಆಗವಲ್ದು ವೈನಿ. ಅಲ್ಲಿ ಆ ಮನ್ಯಾಗ ನೀವೇ ಇದ್ರಿ ಅಂತ ತಿಕ್ಕೋರಿ, ಒಂದಿನ ಇರ್ಲಿಕ್ಕೆ ಆಗಂಗಿಲ್ಲ, ಅಷ್ಟೊಂದು ಏನೋ ಒಂಥರಪ್ಪ ಆ ಮನೆ. ಆಯ್ತಾಳೆ, ಇಲ್ಲೇ ಬಿಟ್ಬಿಡಿ ಈ ವಿಷಯನ, ಹೋಗ್ಲಿ ಬಿಡು. ಇನ್ನೊಂದು 2-3 ದಿನ ಆರಾಮ್ ತಣ್ಣಗಿರು, ಸುಮ್ಮನೆ ಯಾವುದು ಟೆನ್ಷನ್ ಮಾಡ್ಕೊಳ್ಳಾರ, ಆ ಸುದ್ದಿ ತೆಗಿಲಾರ. ನಾನೇ ತೆಗಿಬಾರ್ದಂತ ಮಾಡಿದ್ದೆ, ಸುಮ್ಮನೆ ಏನಾಯ್ತಂತ ಕೇಳ್ಬೇಕನ್ನಿಸ್ತು, ಕೇಳಿದೆ. ಇನ್ನು ಮುಂದೆ ತೆಗಿಯಂಗಿಲ್ಲ, ಒಂದು 8 ದಿನ ಆರಾಮ್ ಇದ್ದು ಬಿಡು, ಯಾವುದು ತಲೆ ಕೆಡ್ಸ್ಕೊಳಾರ. ಸರಿ ಮೌಶಿ, ತಲೆ ಕೆಡ್ಸ್ಕೊಬೇಡ ಅಂದ್ರೆ ಬಿಡ್ಲಿಕ್ಕೆ ಆಗಂಗಿಲ್ಲ ಮೌಶಿ. ಅವು ಏನಾದರೂ ತಲೆ ಒಂದು ಕೊರಿತಾನೆ ಇರ್ತದೆ, ಹಾಗಾಗಿ ನಿದ್ದೆ ಎತ್ತಂಗಿಲ್ಲ, ಸರಿಯಾಗಿ ಊಟ ಹೋಗಂಗಿಲ್ಲ ಆಗಿಬಿಟ್ಟದ. ಅದು ಅಂತೂ ಕರೆ ಬಿಡವ, ಚಂದ ಇದ್ರೆ ಚಂದ, ಇಲ್ಲಾಂದ್ರೆ ಅದೇ ಕೊರಿತಿರ್ತದೆ ತಲೆ ಹೆಣ್ಮಕ್ಳಿಗೆ. ಪ್ರಿಯಾ, ಒಂದು ಸ್ವಲ್ಪ ಈಗ ಆಕಿನ್ನ ತೋಟದ ಕಡೆ ಕರ್ಕೊಂಡು ಹೋಗು, ಆಮೇಲೆ ಎಲ್ಲಾರ ಹೊರಗೆ ಅದು ಕರ್ಕೊಂಡು ಹೋಗಿ ಬಾರ, ಒಂದು ಸ್ವಲ್ಪ ತಿರುಗಾಡ ಬರ್ರಿ, ಚೇಂಜ್ ಅನ್ನಂಗೆ ಅನ್ನಿಸ್ತದೆ. ಹಾಂ ಸರಿ ಅತ್ತೆ. ಹೆಂಗೆ ಅನ್ನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.